ಆಕ್ಯುಪಂಕ್ಚರ್ ಈ ಒಂದು ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಮಾಹಿತಿ ಇರ್ಬೋದು, ಸ್ವಲ್ಪ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಹೊಂದಿರ್ಬೋದು, ಹಾಗೆ ಸ್ವಲ್ಪ ಜನಕ್ಕೆ ಈ ಚಿಕಿತ್ಸೆ ಏನಪ್ಪಾ ಅನ್ನುವಂತಹ ಕುತೂಹಲ ಇರ್ಬೋದು. ಆಕ್ಯು ಅಂತಂದ್ರೆ ಸೂಜಿ, ಪಂಕ್ಚರ್ ಅಂತಂದ್ರೆ ತೂತು ಮಾಡುವಂಥದ್ದು ಅಥವಾ ಚುಚ್ಚುವಂಥದ್ದು. ಆಕ್ಯುಪಂಕ್ಚರ್ ಚಿಕಿತ್ಸೆಯಲ್ಲಿ ಸೂಜಿಯನ್ನ ಅಂದ್ರೆ ತೆಳುವಾದ ಘನವಾದ ಲೋಹದ ಸೂಜಿಯನ್ನ ಉಪಯೋಗಿಸ್ಕೊಂಡು ಮನುಷ್ಯನ ದೇಹದಲ್ಲಿ ಕೆಲವೊಂದು ಶಕ್ತಿ ಬಿಂದುಗಳಿರುತ್ತೆ, ಆ ಶಕ್ತಿ ಬಿಂದುಗಳಿಗೆ ಚುಚ್ಚಿ ನೀಡುವಂತಹ ಒಂದು ಚಿಕಿತ್ಸೆ. ಚೀನಾ ದೇಶದಲ್ಲಿ ಈ ಒಂದು ಚಿಕಿತ್ಸೆ ಏನಿದೆ ಅದು ತುಂಬಾ ಬೆಳವಣಿಗೆಯನ್ನ ಕಂಡುಕೊಂಡಿರುವಂತದ್ದು. ಆದ್ರೆ ಈ ಆಕ್ಯುಪಂಕ್ಚರ್ ಚಿಕಿತ್ಸೆ ಏನಿದೆ ಇದು ಭಾರತ ದೇಶದಲ್ಲಿ ಹುಟ್ಟಿಕೊಂಡಿರುವಂತದ್ದು ಅಂತ ಹಲವು ಕಡೆ ಉಲ್ಲೇಖ ಇದೆ. ತುಂಬಾ ಜನರಲ್ಲಿ ಈ ಆಕ್ಯುಪಂಕ್ಚರ್ ಏನಿದೆ ಅದೊಂದು ಸೂಡೋ ಸೈನ್ಸ್, ಅದರಿಂದ ಪ್ಲಾಸೆಬೋ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ತಪ್ಪು ಕಲ್ಪನೆ ಇದೆ. ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಅರ್ಪಿತಾ ಭಟ್ ಅವರಿದ್ದಾರೆ. ಡಾಕ್ಟರ್ ಅರ್ಪಿತಾ ಅವರು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವಿಭಾಗದಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ನಂತರ ಆಕ್ಯುಪಂಕ್ಚರ್ನಲ್ಲಿ ವಿಶೇಷವಾದ ಅಧ್ಯಯನವನ್ನ ಮಾಡಿದ್ದಾರೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ಅಂತ ನೀವು ಕೇಳಿದ್ದೀರಾ. ಸೊ ಹಾಗಾದ್ರೆ ಆಕ್ಯುಪಂಕ್ಚರ್ನ ಮಹತ್ವ ಏನು, ಅದರ ಅರ್ಥ ಏನು, ಯಾಕೆ ಇದನ್ನು ಬಳಸಲಾಗತ್ತೆ, ಆಕ್ಯುಪಂಕ್ಚರ್ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದ ಒಂದು ಪ್ರಕೃತಿದತ್ತ ಚಿಕಿತ್ಸೆ. ಸೊ ಹಾಗಾಗಿ ಅದರ ಇಂಪಾರ್ಟೆನ್ಸ್ ಅನ್ನು ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಅರ್ಪಿತಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಆಕ್ಯುಪಂಕ್ಚರ್ನ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ. ಆಕ್ಯುಪಂಕ್ಚರ್ ಈ ಒಂದು ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಮಾಹಿತಿ ಇರ್ಬೋದು, ಸ್ವಲ್ಪ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆಯನ್ನ ಹೊಂದಿರ್ಬೋದು, ಹಾಗೆ ಸ್ವಲ್ಪ ಜನಕ್ಕೆ ಈ ಚಿಕಿತ್ಸೆ ಏನಪ್ಪಾ ಅನ್ನುವಂತಹ ಕುತೂಹಲ ಇರ್ಬೋದು. ಆಕ್ಯುಪಂಕ್ಚರ್ ಅಂದ್ರೆ ಏನು ಅಂತ ನೋಡಕ್ ಹೋದ್ರೆ, ಆಕ್ಯು ಅಂತಂದ್ರೆ ಸೂಜಿ, ಪಂಕ್ಚರ್ ಅಂತಂದ್ರೆ ತೂತು ಮಾಡುವಂಥದ್ದು ಅಥವಾ ಚುಚ್ಚುವಂಥದ್ದು. ಆಕ್ಯುಪಂಕ್ಚರ್ ಚಿಕಿತ್ಸೆಯಲ್ಲಿ ಸೂಜಿಯನ್ನ ಅಂದ್ರೆ ತೆಳುವಾದ ಘನವಾದ ಲೋಹದ ಸೂಜಿಯನ್ನ ಉಪಯೋಗಿಸ್ಕೊಂಡು ಮನುಷ್ಯನ ದೇಹದಲ್ಲಿ ಕೆಲವೊಂದು ಶಕ್ತಿ ಬಿಂದುಗಳಿರುತ್ತೆ, ಆ ಶಕ್ತಿ ಬಿಂದುಗಳಿಗೆ ಚುಚ್ಚಿ ನೀಡುವಂತಹ ಒಂದು ಚಿಕಿತ್ಸೆ. ಈ ಆಕ್ಯುಪಂಕ್ಚರ್ನ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಕರೀತಾರೆ, ಅಂದ್ರೆ ಸಾಂಪ್ರದಾಯಿಕ ಚೀನಿ ಔಷಧ ಅಂತ. ಯಾಕಪ್ಪ ಈ ಹೆಸರು ಬಂದಿರೋದು ಅಂತಂದ್ರೆ, ಇದನ್ನ ಚೀನಾ ದೇಶದಲ್ಲಿ 5,000 ವರ್ಷಗಳ ಹಿಂದಿನಿಂದ ಕೂಡ ಬಳಸ್ತಾ ಇರುವಂತದ್ದು. ಚೀನಾ ದೇಶದಲ್ಲಿ ಇದನ್ನ ಒಂದು ನಾವು ಭಾರತ ದೇಶದಲ್ಲಿ ಸ್ಪಾ ಅನ್ನುವಂತ ಕಲ್ಚರ್ ಇದೆಯೋ ಅದೇ ರೀತಿ ಚೀನಾ ದೇಶದಲ್ಲಿ ಆಕ್ಯುಪಂಕ್ಚರ್ನ ಆ ರೀತಿ ಬರೀ ರೋಗಕ್ಕೊಂದೇ ಅಲ್ಲದೇನೆ ಈ ಸ್ಪಾಗಳಲ್ಲೂ ಕೂಡ ಬಳಸುವಂತದ್ದು. ಅದೇ ರೀತಿ ಚೀನಾ ದೇಶದಲ್ಲಿ ಈ ಒಂದು ಚಿಕಿತ್ಸೆ ಏನಿದೆ ಅದು ತುಂಬಾ ಬೆಳವಣಿಗೆಯನ್ನ ಕಂಡುಕೊಂಡಿರುವಂತದ್ದು. ಆದ್ರೆ ಈ ಆಕ್ಯುಪಂಕ್ಚರ್ ಚಿಕಿತ್ಸೆ ಏನಿದೆ ಇದು ಭಾರತ ದೇಶದಲ್ಲಿ ಹುಟ್ಟಿಕೊಂಡಿರುವಂತದ್ದು ಅಂತ ಹಲವು ಕಡೆ ಉಲ್ಲೇಖ ಇದೆ. ಇದರ ಉಲ್ಲೇಖ 7,000 ವರ್ಷಗಳ ಹಿಂದಿನ ವೇದಗಳಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ವೇದಗಳಲ್ಲಿ ಈ ಆಕ್ಯುಪಂಕ್ಚರ್ನ ಬರೀ ರೋಗಗಳ ಗುಣಪಡಿಸುವುದಕ್ಕೊಂದೇ ಅಲ್ಲದೇನೆ ಶಸ್ತ್ರಚಿಕಿತ್ಸೆಗಳಲ್ಲಿ ಅರವಳಿಕೆ, ಅನಸ್ತೇಶಿಯಾ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕೂಡ ಉಪಯೋಗಿಸಲಾಗ್ತಿತ್ತು ಅಂತ ಉಲ್ಲೇಖ ಇದೆ. ಹಾಗಾದ್ರೆ ಈ ಆಕ್ಯುಪಂಕ್ಚರ್ ಏನಿದೆ ಅದು ಯಾವ ಸಿದ್ಧಾಂತದ ಮೇಲೆ ಈ ಚಿಕಿತ್ಸೆಯನ್ನ ಬಳಸಲಾಗುತ್ತೆ ಅಂತ ನೋಡಕ್ ಹೋದ್ರೆ, ಈ ಆಕ್ಯುಪಂಕ್ಚರ್ನ ಪ್ರಕಾರ ನಮ್ಮ ದೇಹದಲ್ಲಿ ಚಿ ಅಂತ ಒಂದು ಎನರ್ಜಿ ಅಂತ ಕರಿತೀವಿ, ಚಿ ಅಂತ ಹೇಳ್ತಾರೆ ಅದಕ್ಕೆ ಚೀನಿ ಭಾಷೆಯಲ್ಲಿ. ಈ ಎನರ್ಜಿ ಏನಿದೆ ಅದು ನಮ್ಮ ದೇಹದಲ್ಲಿ ಸಂಚಾರ ಮಾಡ್ತಿರುತ್ತೆ, ನಮ್ಮ ಪ್ರತಿಯೊಂದು ದೇಹದ ಭಾಗಗಳಿಗೂ ಸಂಚರಿಸುವಂತ ಕೆಲಸ ಈ ಎನರ್ಜಿದು. ಈ ಚಿಯ ಸಂಚಾರ ಸರಿಯಾಗಿ ದೇಹದಲ್ಲಿ ಆಗ್ತಿರುವಂತಹ ಸಮಯದಲ್ಲಿ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಹಾಗೂ ಸದೃಢವಾಗಿರುತ್ತೆ. ನಾವು ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಅದೇ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಂತ ಏನ್ ಕರಿತೀವಿ, ಯೋಗದಲ್ಲಿ ಇದನ್ನೇ ಪ್ರಾಣಶಕ್ತಿ ಅಂತಾನು ಕರೀತಾರೆ, ವೈಟಲ್ ಎನರ್ಜಿ ಅಂತಾನು ಕೂಡ ಕರಿಬಹುದು, ವೈಟಲ್ ಫೋರ್ಸ್ ಅಂತ ಏನ್ ಕರಿತೀವಿ ಅದಕ್ಕೆ ಹೊಂದಾಣಿಕೆ ಮಾಡ್ಬೋದು ಇದನ್ನ. ಈ ಚಿಯ ಏನು ಸಂಚಾರ ಇದೆ ಇದು ಯಾವಾಗ ಬ್ಯಾಲೆನ್ಸ್ ತಪ್ಪುತ್ತೋ, ಹೊತೋಟಿಗೆ ತಪ್ಪುತ್ತೋ ಆವಾಗ ನಮ್ಮ ದೇಹದಲ್ಲಿ ರೋಗ ಲಕ್ಷಣಗಳು ಕಂಡು ಬರುತ್ತೆ ಅನ್ನುವಂಥದ್ದು ಅವರ ಸಿದ್ಧಾಂತ. ಈ ಚಿಯಲ್ಲಿ 2 ರೀತಿಯ ಅಂಶಗಳಿದೆ, ಒಂದು ಇನ್ ಮತ್ತೆ ಇನ್ನೊಂದು ಯಾಂಗ್. ಇದು ವಿರುದ್ಧ ಅಂಶಗಳಾಗಿದೆ. ಈ ಅಂಶಗಳ ಬಗ್ಗೆ ನೋಡಕ್ ಹೋದ್ರೆ, ಇನ್ ಅನ್ನೋದು ಸ್ತ್ರೀಯ ಗುಣವನ್ನ ಹೊಂದಿರುವಂತದ್ದು ಅಥವಾ ತಂಪು, ಕತ್ತಲು ಅಥವಾ ಋಣಾತ್ಮಕ ಅಂತ ಕರಿಬಹುದು. ಯಾಂಗ್ ಅನ್ನುವಂಥದ್ದು ಗಂಡು ಅಥವಾ ಬೆಳಕು ಅಥವಾ ಉಷ್ಣ, ಸೂರ್ಯ, ಇದಕ್ಕೆ ಹೋಲಿಕೆ ಮಾಡಲಾಗುತ್ತೆ. ಈ 2 ವಿರುದ್ಧ ಅಂಶಗಳು ಯಾವಾಗ ಬ್ಯಾಲೆನ್ಸ್ಡ್ ಆಗಿರುತ್ತೋ ಆವಾಗ ನಮ್ಮ ದೇಹ ರೋಗದಿಂದ ಮುಕ್ತವಾಗುತ್ತೆ, ಅಂದ್ರೆ ಆರೋಗ್ಯವಾಗಿರುತ್ತೆ, ಸದೃಢವಾಗಿರುತ್ತೆ. ಯಾವಾಗ ಈ 2 ಅಂಶಗಳಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೋ ಆವಾಗ ನಮ್ಗೆ ರೋಗಗಳ ಬಾಧಿಸುತ್ತೆ
ಅನ್ನುವಂತಹ ಒಂದು ಸಿದ್ಧಾಂತ ಆಕ್ಯುಪಂಕ್ಚರ್ದು. ಚಿ ಏನು ಸಂಚಾರ ಮಾಡ್ತಿರುತ್ತೆ, ಈ ಮಾರ್ಗಕ್ಕೆ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಹೇಗೆ ಯೋಗದಲ್ಲಿ ನಾಡಿಗಳು ಅಂತ ಕರಿತೀವೋ, ಈ ಪ್ರಾಣಶಕ್ತಿ ಏನು ಸಂಚರಿಸುತ್ತೆ ಅದನ್ನ ನಾಡಿಗಳು ಅಂತ ಕರಿತೀವೋ, ಅದೇ ರೀತಿ ಆಕ್ಯುಪಂಕ್ಚರ್ ನಲ್ಲಿ ಚಿ ಅನ್ನುವ ಎನರ್ಜಿ ಫ್ಲೋ ಆಗುವಂತಹ ದಾರಿಯನ್ನ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಈ ಮೆರಿಡಿಯನ್ಸ್ ಮೇಲೆ ಇರುವಂತಹ ಶಕ್ತಿ ಬಿಂದುಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಈ ಆಕ್ಯುಪಂಕ್ಚರ್ ನಲ್ಲಿ ಚಿಕಿತ್ಸೆ ಕೊಡುವಂತದ್ದು. ಪ್ರತಿಯೊಂದು ಮೆರಿಡಿಯನ್ ಅಲ್ಲೂ ಕೂಡ ಶಕ್ತಿ ಬಿಂದುಗಳಿರುತ್ತೆ. ಅದನ್ನ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಅವರ ಗುಣಲಕ್ಷಣ, ಅವರ ರೋಗದ ಗುಣಲಕ್ಷಣದ ಮೇಲೆ ಆ ಬಿಂದುಗಳನ್ನ ಆಯ್ಕೆ ಮಾಡಿಕೊಂಡು ಚಿಕಿತ್ಸೆಯನ್ನ ಕೊಡುವಂತದ್ದು. ಹಾಗಿದ್ರೆ ಈ ಆಕ್ಯುಪಂಕ್ಚರ್ನ ಎಫೆಕ್ಟ್ ಏನು? ಆಕ್ಯುಪಂಕ್ಚರ್ ಕೊಟ್ಟಾಗ ಆ ಮನುಷ್ಯನ ಮೇಲೆ, ಆ ದೇಹದ ಮೇಲೆ ಏನು ಎಫೆಕ್ಟ್ ಉಂಟಾಗುತ್ತೆ ಅಂತ ನೋಡಕ್ ಹೋದ್ರೆ, ಈ ಆಕ್ಯುಪಂಕ್ಚರ್ ಏನಿದೆ ಅದು ಪ್ಲಾಸೆಬೋ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ ಅನ್ನುವಂಥದ್ದು ತಪ್ಪು ಕಲ್ಪನೆ ಜನರಲ್ಲಿದೆ. ಪ್ಲಾಸೆಬೋ ಎಫೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳಕ್ ಹೋದ್ರೆ, ನಮ್ಮ ದೇಹ ರೋಗಗಳಿಂದ ಗುಣ ಆಗ್ತಾ ಇದೆ ಅಂತ ಅನಿಸುವಂಥದ್ದು. ಅದು ನಿಜವಾಗ್ಲೂ ಗುಣ ಆಗ್ತಿರೋದಿಲ್ಲ, ಆದ್ರೆ ಗುಣ ಆಗ್ತಾ ಇದೆ ಅನ್ನುವಂತಹ ಒಂದು ಭಾವನೆ ಬರುವಂತದ್ದು. ಆದ್ರೆ ಆಕ್ಯುಪಂಕ್ಚರ್ ಇಂದ ಖಂಡಿತ ಈ ರೀತಿ ಬರೀ ಭಾವನೆ ಬರೋದಲ್ಲ, ರೋಗಗಳಿಂದ ನಮ್ಮ ದೇಹವನ್ನ ಮುಕ್ತ ಮಾಡುತ್ತೆ ಆಕ್ಯುಪಂಕ್ಚರ್. ಇದನ್ನ ಸೈಂಟಿಫಿಕಲಿ ಪ್ರೂವ್ ಆಗಿರುವಂತಹ ಒಂದು ವಿಷಯ ಏನಂದ್ರೆ, ಆಕ್ಯುಪಂಕ್ಚರ್ ನಮ್ಮ ನರಮಂಡಲದ ಮೇಲೆ ಪ್ರಭಾವ ಬೀರಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕೆಮಿಕಲ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅದರಿಂದ ನಮ್ಮ ದೇಹ ರೋಗದಿಂದ ಮುಕ್ತಿ ಆಗುತ್ತೆ ಅನ್ನುವಂತಹ ಒಂದು ವಿಷಯ ವೈಜ್ಞಾನಿಕವಾಗಿ ದೃಢಪಟ್ಟಿರುವಂತದ್ದು. ಹಾಗೆ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಆಕ್ಯುಪಂಕ್ಚರ್ ಗೆ ಮಾನ್ಯತೆಯನ್ನು ನೀಡಿದೆ. ಸೊ ಇದು ತೋರಿಸುತ್ತೆ ಆಕ್ಯುಪಂಕ್ಚರ್ ಒಂದು ವೈಜ್ಞಾನಿಕವಾದ ವಿಷಯ ಅಂತ. ಅನೇಕ ಯುರೋಪ್ ದೇಶಗಳಲ್ಲಿ, ಅಮೆರಿಕಾದಂತ ದೇಶಗಳಲ್ಲಿ ಆಕ್ಯುಪಂಕ್ಚರ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದನ್ನ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಕ್ಯುಪಂಕ್ಚರ್ ನ ಒಂದು ಅಧಿಕೃತವಾದಂತಹ ಒಂದು ವೈದ್ಯಕೀಯ ವಿಜ್ಞಾನ ಅನ್ನೋದನ್ನ ಮನ್ನಣೆ ನೀಡಿದೆ. ಹಾಗೆ ಇದರಿಂದ ಏನೇನು ಉಪಯೋಗ ದೇಹಕ್ಕಾಗುತ್ತೆ ಅಂತ ನೋಡಕ್ ಹೋದ್ರೆ, ಒತ್ತಡದಿಂದ ನಮ್ಮ ದೇಹದಲ್ಲಿ ಏನು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಕಾರ್ಟಿಸೋಲ್ ಅಂತ ಕರಿತೀವಿ. ಈ ಕಾರ್ಟಿಸೋಲ್ ಅಂಶವನ್ನ ಈ ಆಕ್ಯುಪಂಕ್ಚರ್ ಏನಿದೆ ಅದು ಕಡಿಮೆ ಮಾಡುತ್ತೆ. ಅದೇ ರೀತಿ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಎಂಡೋರ್ಫಿನ್ ಅಂತ ಕರಿತೀವಿ, ಈ ಎಂಡೋರ್ಫಿನ್ ಅನ್ನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ನೋವನ್ನ ನಿವಾರಣೆ ಮಾಡುವಂತಹ ಒಂದು ಕೆಮಿಕಲ್ಸ್ ಅನ್ನ ಅದು ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ. ಸೊ ನೋವು ನಿವಾರಣೆಗೆ ಆಕ್ಯುಪಂಕ್ಚರ್ ರಾಮಬಾಣ, ಇದನ್ನ ತುಂಬಾ ಉಪಯೋಗಿಸ್ತಾರೆ. ಅದೇ ರೀತಿ ಬೇರೆ ವಿದೇಶಗಳಲ್ಲಿ ಆಕ್ಯುಪಂಕ್ಚರ್ ನ ಉಪಯೋಗಿಸ್ಕೊಂಡು ಓಪನ್ ಹಾರ್ಟ್ ಸರ್ಜರಿ ಮಾಡಿರುವಂತಹ ನಿದರ್ಶನಗಳು ಕೂಡ ಇದೆ. ಇದನ್ನ ಅರವಳಿಕೆ, ಅನಸ್ತೇಶಿಯಾ ಆಗಿ ಯೂಸ್ ಮಾಡುವಂತದ್ದು. ಹಾಗೆ ಆಕ್ಯುಪಂಕ್ಚರ್ ನಿಂದ ಯಾವ್ಯಾವ ಡಿಸೀಸ್, ಯಾವ್ಯಾವ ರೋಗಗಳನ್ನ ನಾವು ಗುಣಪಡಿಸ್ಕೊಳ್ಬಹುದು ಅಂತಂದ್ರೆ, ಎಲ್ಲಾ ರೀತಿ ನೋವುಗಳು ಇರುವಂತಹ, ಲೈಕ್ ತಲೆನೋವು, ಅರ್ಧ ತಲೆನೋವು ಆಗಿರ್ಲಿ, ಸೈನೋಸೈಟಿಸ್ ಪ್ರಾಬ್ಲಮ್ ಇರ್ಲಿ, ಅಥವಾ ಭುಜ ನೋವು, ಕತ್ತು ನೋವು, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಏನ್ ಕರಿತೀವಿ ಅದು, ಹಾಗೆ ಫ್ರೋಜನ್ ಶೋಲ್ಡರ್ ಅಂತ ಏನ್ ಕರಿತೀವಿ, ಆ ಒಂದು ರೋಗವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಬೆನ್ನು ನೋವು, ಸೊಂಟ ನೋವು, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಏನ್ ಕರಿತೀವಿ, ಆ ರೋಗವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಸಯಾಟಿಕಾ, ನಿಮ್ಮ ಬೆನ್ನು ನೋವು ಕಾಲಿಗೆ ಕೂಡ ರೇಡಿಯೇಟ್ ಆಗ್ತಿದ್ರೆ ಈ ಒಂದು ಆಕ್ಯುಪಂಕ್ಚರ್ ನ ಯೂಸ್ ಮಾಡಿ ಅದನ್ನ ಗುಣಪಡಿಸಬಹುದು. ಅದೇ ರೀತಿ ಎಡಿಮಾ, ನಿಮ್ಗೆ ಊತ ಬರ್ತಿದೆ, ನೀರ್ ತುಂಬ್ಕೋತಿದೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಆಕ್ಯುಪಂಕ್ಚರ್ ನ ಯೂಸ್ ಮಾಡಬಹುದು. ಅದೇ ರೀತಿ ಚರ್ಮದ ಏನು ಒಂದು ಸ್ಪೋರಿಯೋಸಿಸ್ ತೊಂದರೆ ಇರ್ಲಿ, ಅಥವಾ ಚರ್ಮದ ಯಾವುದೇ ತೊಂದರೆ ಇದ್ರೂ ಕೂಡ ಆಕ್ಯುಪಂಕ್ಚರ್ ನಿಂದ ಗುಣಪಡಿಸ್ಕೊಳ್ಬಹುದು. ಇದು ರಕ್ತದ ಏನು ಚಲನೆ ಇದೆ ಅದನ್ನ ಸರಿ ಮಾಡಿ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ರಕ್ತದಲ್ಲಿ ಬೇಡದೇ ಇರೋ ಕೊಬ್ಬಿನ ಅಂಶ ಏನಿದೆ ಅದನ್ನ ಕಡಿಮೆ ಮಾಡಿ ನಿಮ್ಮ ರಕ್ತದ ಸಂಚಾರವನ್ನ ಸರಾಗ ಮಾಡುತ್ತೆ. ಅದೇ ರೀತಿ ಇತ್ತೀಚೆಗೆ ಮಾಡರ್ನ್ ಆಕ್ಯುಪಂಕ್ಚರ್ ಅಲ್ಲಿ ಹೊಸದಾಗಿ ಬಂದಿರುವಂತದ್ದು ಕಾಸ್ಮೆಟಿಕ್ ಆಕ್ಯುಪಂಕ್ಚರ್. ಆಕ್ಯುಪಂಕ್ಚರ್ ನ ಫೇಶಿಯಲ್ ರೀಜನ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳುವಂಥದ್ದು. ಅದು ಇವಾಗ ತುಂಬಾ ಪ್ರತೀತಿಯಲ್ಲಿದೆ. ವಿದೇಶಗಳಲ್ಲಂತೂ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. ಹಾಗೆ ಆಕ್ಯುಪಂಕ್ಚರ್ ನಲ್ಲಿ ಇನ್ನೂ ವಿಧ ಇದೆ, ಆರಿಕ್ಯುಲೋ ಆಕ್ಯುಪಂಕ್ಚರ್, ಅದೇ ರೀತಿ ಸ್ಕಾಲ್ಪ್ ಆಕ್ಯುಪಂಕ್ಚರ್. ಬರೀ ಕಿವಿ ಮತ್ತೆ ತಲೆಗಳಲ್ಲಿರುವ ಕೆಲವೊಂದು ಶಕ್ತಿ ಬಿಂದುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿನ ರೋಗವನ್ನ ಕಡಿಮೆ ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಸೊ ಆಕ್ಯುಪಂಕ್ಚರ್ ನಿಂದ ತುಂಬಾ ಈ ರೀತಿಯಾದಂತಹ ಧನಾತ್ಮಕವಾದಂತಹ ದೇಹದ ಮೇಲೆ ಪರಿಣಾಮ ಇದೆ. ಇದು ಸೂಡೋ ಸೈನ್ಸ್ ಅಲ್ಲ, ಅದೇ ರೀತಿ ಇದರಿಂದ ಪ್ಲಾಸೆಬೋ ಎಫೆಕ್ಟ್ ಕೂಡ ಆಗ್ತಾ ಇಲ್ಲ. ಈ ಆಕ್ಯುಪಂಕ್ಚರ್ ನ ವೈಜ್ಞಾನಿಕವಾಗಿ ಕಲಿತಿರುವಂತಹ ಡಾಕ್ಟರ್ಸ್ಗಳು ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ನೀವು ಖಂಡಿತ ಇಲ್ಲಿ ಬಂದು ಈ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಸೊ ಆಕ್ಯುಪಂಕ್ಚರ್ ಬಗ್ಗೆ ಇವತ್ತು ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಇದೊಂದು ಅಧಿಕೃತವಾದಂತಹ ಒಂದು ವಿಜ್ಞಾನ. ಸೊ ಆಕ್ಯುಪಂಕ್ಚರ್ ನಾವು ನಮ್ಮ ಅನೇಕ ನೋವಿರುವಂತಹ ಸಾಧಕರಿಗೆ ಕೊಡ್ತೇವೆ. ಇಲ್ಲಿ ಬಂದಂತವರಿಗೆ ಅತ್ಯಂತ ಉತ್ತಮವಾದಂತಹ ರಿಸಲ್ಟ್ಸ್, ಫಲಿತಾಂಶ ಇದರಿಂದ ಬರ್ತಾ ಇದೆ. ಸೊ ಹಾಗಾಗಿ ಆಕ್ಯುಪಂಕ್ಚರ್
ಇದೊಂದು ಅತ್ಯಂತ ಒಳ್ಳೆಯ ಚಿಕಿತ್ಸೆ. ಸೊ ಇದನ್ನ ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಯಾವುದೇ ರೋಗವನ್ನ ಬೇರು ಸಹಿತ ಕಡಿಮೆ ಮಾಡುವಂತ ವಿಶೇಷವಾದ ಚಿಕಿತ್ಸೆ ಆಕ್ಯುಪಂಕ್ಚರ್. ಸೊ ಇದನ್ನು ನೀವು ಪಡಿಲಿಕ್ಕೆ ನಮ್ಮ ಕೇಂದ್ರಕ್ಕೆ ಬರ್ಬೋದು ಅನ್ನುವಂತ ಒಂದು ಮಾಹಿತಿಯನ್ನು ಒದಗಿಸ್ತಾ ಡಾಕ್ಟರ್ ಅರ್ಪಿತಾ ಭಟ್ ಅವರು ಆಕ್ಯುಪಂಕ್ಚರ್ ವಿಶೇಷವಾದ ಅಭ್ಯಾಸವನ್ನು ಮಾಡಿದ್ದಾರೆ. ಅವರು ಆಕ್ಯುಪಂಕ್ಚರ್ನ ಬೇಸಿಕ್ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.